ನೀನ್ ಮುದ್ದು ಅಲ್ವಾ, ಬಂಗಾರ ಅಲ್ವಾ, ಎರಡೇ ಮಾತ್ರೆ ಇದೆ ತಗೋ. ನನಗ್ ಬೇಡ ಮಾತ್ರೆ, ನನಗೇನು ಆಗಿಲ್ಲ. ಅನಿ ಹಠ ಮಾಡಬೇಡ, ತಗೋಪ್ಪ. ಇಲ್ಲ ನನಗ್ ಬೇಡ. ಮಾತ್ರೆ ತಿಂದೆ ಹೋದ್ರೆ ಹುಷಾರ್ ತಪ್ಪುತ್ತಪ್ಪ. ನೀ ಸ್ಕೂಲ್ಗೆ ಹೋಗ್ಬೇಕೋ ಬೇಡವೋ? ಮಾತ್ರೆ ತಿನ್ನಪ್ಪ. ನಾನ್ ತಿನ್ನಲ್ಲ. ಅನಿ ಈಗ ನೀನ್ ತಿನ್ಲಿಲ್ಲ ಅಂದ್ರೆ ಸ್ಕೂಲ್ಗಲ್ಲ ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕಷ್ಟೆ. ಏನಿಲ್ಲ, ಡಾಕ್ಟರ್ ಆಂಟಿ ಹೇಳಿದ್ರು ನೀನ್ ಸ್ಟ್ರಾಂಗ್ ಬಾಡಿ ಅಂತ. ಅಷ್ಟೇ ಅಲ್ಲ, ಶಾಶ್ವತತೆ ಹೇಳಿದ್ದಾರೆ ನಿಮ್ ಮೃತ್ಯುಂಜಯ ಅಂತ. ಮತ್ತೆ ನಾನ್ ಯಾಕಿದನ್ನೆಲ್ಲ ತಿನ್ಬೇಕು? ಈಗೇನು ಹೀಗೆ ಹಠ ಮಾಡ್ತಿರ್ತೀಯೋ ಮಾತ್ರೆ ನುಂಗ್ತೀಯೋ? ಪ್ಲೀಸ್ ಅತ್ತೆ, ನನಗ್ ಬೇಡ. ಓಹೋ, ಏನು ಇಷ್ಟೊಂದು ಜೋರ್ ಗಲಾಟೆ? ನೋಡ್ರಿ ಅನಿನ ಮಾತ್ರೆ ನುಂಗಲ್ಲ ಅಂತ ಹಠ ಮಾಡ್ತಿದ್ದಾನೆ. ಅಯ್ಯ ಅಷ್ಟೇನಾ? ಅದಿತಿ ನೀನ್ ಈ ಕಡೆಗೆ ಬಾ. ಅನಿ, ಈಗ ನಾನು ಮಾತ್ರೆ ಕುಡಿತೀನಿ, ನೀನು ಕುಡಿಬೇಕು. ಇಬ್ರು ಒಟ್ಟಿಗೆ ಕುಡಿಯೋಣ? ಬೇಡ. ಅನಿ, ಇದೊಂಥರ ಚಾಲೆಂಜ್ ಕಣೋ. ನೋಡು, ಇವಾಗ ಒಂದು ಕೆಲಸ ಮಾಡೋಣ. ನಾನು ನೀನು ಇಬ್ರು ಮಾತ್ರೆ ನುಂಗೋಣ. ಮಾತ್ರೆ ನುಂಗಿದ್ಮೇಲೆ ಯಾರ ಮುಖ ಅಂತ ಕಿವುಚ್ತಾರೋ ಅವ್ರು ಸೋತಾಗೆ. ಅನಿನೇ ಚಾಲೆಂಜ್ ಅಲ್ಲಿ ಗೆಲ್ಲೋದು. ಏನು ಇಲ್ಲ, ನಿಮ್ಮ ಮಾವನೇ ಈ ಚಾಲೆಂಜ್ ಗೆಲ್ಲೋದು. ಏನಿಲ್ಲ, ನನ್ನ ಮೊಮ್ಮಗನೇ ಗೆಲ್ಲೋದು ಅಲ್ವೇನೋ? ಹೌದು ಅಜ್ಜಿ. ಕೊಡು ಅದಿತಿ, ನೋಡೇ ಬಿಡೋಣ ಯಾರು ಗೆಲ್ತಾರಂತ. ಅದೇಮ್ಮ ನೋಡ್ತಾ ಇರಿ ಯಾರು ಗೆಲ್ಲೋದು ಅಂತ. ನಾನೇ ಗೆಲ್ಲೋದು. ರೆಡಿ, 1 2 3. ಅಜ್ಜಿ, ಅನಿನೇ ಗೆದ್ದಿತ್ತು. ಹೇಗಿದೆ ನಮ್ಮ ಪ್ಲಾನ್? ಹಾಗಾದ್ರೆ ನೀವು ನನಗ್ ಮೋಸ ಮಾಡಿದ್ರಾ? ಮತ್ತೆ ಮಾತ್ರೆ ನುಂಗದೆ ಇದ್ರೆ ನಾನ್ ಬಿಟ್ಬಿಡ್ತೇನಾ? ನಾನು ನಿಮ್ಮನ್ನ ಮರ್ಸ್ಬಿಟ್ಟೆ. ಇಲ್ಲಿ ನೋಡಿ ಅನಿ, ನೀನ್ ತುಂಬಾ ತುಂಟಾಗ್ಬಿಟ್ಟಿದ್ಯಾ ಕಣ. ಅಜ್ಜಿ, ನನಗ್ ಮಾತ್ರ ಇಷ್ಟ ಇಲ್ಲ, ತಗೊಂಡಾಗ ಕೇಳಿ. ಹಾಗಂದ್ರೆ ಹೇಗೋ? ಅನಿ ತಗೋ ಕುಡಿ. ನನಗ್ ಬೇಡ. ಏ, ಒಂದ್ ನಿಮಿಷ, ಏನ್ ಗಲಾಟೆ ನಡೀತಾ ಇದೆ ಇಲ್ಲಿ? ನೋಡಿ ಅದಕ್ಕೆ ಅನಿ ಮಾತ್ರೆ ನುಂಗಲ್ಲ ಅಂತ ಹಠ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ ಅದಕ್ಕೆ ನಿಮ್ಮ ಅಣ್ಣನೇ ಇವನನ್ನ ಯಾಮಾರಿಸಿ ಮಾತ್ರೆ ನುಂಗಿಸ್ತೀನಿ ಅಂತ ಹೋಗಿ ಇವರೇ ಯಾಮಾರಿ ಅರ್ಧ ಮಾತ್ರೆ ನುಂಗ್ಬಿಟ್ರು. ಲಕ್ಷ್ಮಮ್ಮ, ನಾನು ಎಲ್ಲರನ್ನೂ ಯಾಮಾರಿಸ್ತಾ ಇದ್ದೆ. ನಿನ್ ಮಗ ನನ್ನನ್ನೇ ಯಾಮಾರಿಸ್ಬಿಟ್ಟ. ನನಗ್ ಬೇಡ. ಅನಿ ಕೊಡೋದಿತಿ. ಜೊತೆಗೆ ಅನಿಗೆ ಆರೈಕೆ ಮಾಡಬೇಕು, ಅಮ್ಮನ್ನ ನೋಡ್ಕೋಬೇಕು. ಈಗ ರಾಘವ್ ಹುಷಾರಾಗಿದ್ದಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಆಗ ಮನೇಲಿ ಇದ್ಕೊಂಡು ಎಲ್ಲ ಜವಾಬ್ದಾರಿನೂ ನಾನೇ ನಿಭಾಯಿಸ್ಬೇಕಾಗತ್ತೆ. ಅದಕ್ಕೆ ಲಕ್ಷ್ಮಿ, ನಿನ್ನ ನಿರ್ಧಾರ ಸರಿಯಾಗಿದೆಯಮ್ಮ. ಒಂದು ಮನೆ ಗೃಹಲಕ್ಷ್ಮಿಯಾಗಿ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಅವಳಿಗೆ ಸರಿಯಾಗಿ ಗೊತ್ತಿದೆ. ಅವಳ ನಿರ್ಧಾರಕ್ಕೆ ನಾವ್ಯಾರೂ ಅಡ್ಡಿಪಡಿಸೋದು ಬೇಡ. ಆದರೆ ನಿನ್ನ ನಿರ್ಧಾರಕ್ಕೆ ನಾನು ಪರ್ಮಿಷನ್ ಕೊಡಬೇಕು ಅಂತಂದರೆ ನಂದೊಂದು ಕಂಡೀಷನ್. ಅದು ಏನು ಹೇಳಿ ಅಪ್ಪಾಜಿ, ಖಂಡಿತ ಕೇಳ್ತೀನಿ. ನೀನು ಆವಾಗವಾಗ ನಮ್ಮ ಮನೆಗೆ ಬರ್ತಾ ಇರಬೇಕು. ಆದರೆ ಈ ಮನೆ ಕೆಲಸಗಳಾಗಲ್ಲ, ಈ ಮನೆ ಮಗಳಾಗಿ. ಅದಕ್ಕೆ ಒಪ್ಕೊಂತೀನಿ ಅಂದರೆ ಮಾತ್ರ ನಿನ್ನ ಮಾತು ನಾನು ಕೇಳ್ತೀನಿ.
ತಂದೆ ಪ್ರೀತಿ ಕೊಟ್ಟಿರೋ ಈ ಮನೆಗೆ ನಾನು ಬರ್ದೇ ಇರ್ತೀನಿ ಅಪ್ಪಾಜಿ. ಇವತ್ತು ನಾನು ಇಷ್ಟು ಸಂತೋಷವಾಗಿದ್ದೀನಿ ಅಂದ್ರೆ ಈ ಮನೆನೇ ಕಾರಣ. ನಾನು ಬದುಕಿರೋವರೆಗೂ ಈ ಮನೆನ ಮರೆಯಲ್ಲ. ನೀವು ಬೇಡ ಅಂದ್ರು ನಾನು ಇಲ್ಲಿ ಬರ್ತಾನೆ ಇರ್ತೀನಿ. ಲಕ್ಷ್ಮಿ, ನಿನಗೋಸ್ಕರ ಈ ಮನೆ ಬಾಗಿಲು ಯಾವಾಗಲೂ ತೆಗ್ದಿರುತ್ತೆ. ರಾಘವ, ಆ ಹುಡುಗಿನ ಡೈರಿ ಇಸ್ಕೊಂಡ್ ಬಂದ್ ಕಳಿಸ್ತಲ್ಲ, ಯಾಕೆ? ಅಮ್ಮ, ಸುಮ್ಮನೆ ಹೀಗೆ ಕೂತಿದ್ರೆ ಚೆನ್ನಾಗಿರಲ್ಲ. ಏನಾದರೂ ಕೆಲಸ ಮಾಡಬೇಕಲ್ವಾ, ಅದಕ್ಕೆ ಕಳಿಸ್ದೆ. ಪಾಪ, ಅವ್ರ ಮನೇಲಿ ಎಲ್ಲೋ ಪೇಜಸ್ ಇಲ್ವಂತೆ. ಈಗ ಏನ್ ಮಾಡ್ತೀಯೋ? ನನಗೆ ಗೊತ್ತಿರೋ ನಂಬರ್ ಒಬ್ರದ್ದು ನಂಗೆ ನೆನಪಿದೆ. ಅವ್ರಿಗೊಂದು ಫೋನ್ ಮಾಡ್ತೀನಿ. ಅದಿತಿ, ನಿನ್ನ ಫೋನ್ ಕೊಡಮ್ಮ. ಒಂದ್ ನಿಮಿಷ. ಅದಿತಿ, ಬೇಳೆ ಬೆಂದಿದೀಯ ನೋಡಮ್ಮ. ಸರಿ ಅಜ್ಜಿ. ಹಲೋ. ಹಲೋ, ನವಿಕ ಕನ್ಸ್ಟ್ರಕ್ಷನ್ಸಾ? ಹೌದು ಮೇಡಮ್, ಪುರುಷೋತ್ತಮರ್ ಇದ್ದಾರಾ? ಸರ್, ಸ್ವಲ್ಪ ಬಿಸಿ ಇದ್ದಾರೆ. 1 hour ಬಿಟ್ಟು ಫೋನ್ ಮಾಡ್ತೀರಾ? ಸರಿ ಮೇಡಮ್, ಥ್ಯಾಂಕ್ ಯು. ಓಕೆ. ಹಲೋ, ನಮಸ್ಕಾರ ಸರ್. ಸತೀಶ್ ಸರಾ? ಹೌದು, ತಾವು? ಸರ್, ನಾನು ರಾಘವ್. ರಾಘವ್ ಅಂದ್ರೆ ಯಾರು ಹೇಳಿ? ಸರ್, ಅದೇ ಲಕ್ಷ್ಮಿ ಕನ್ಸ್ಟ್ರಕ್ಷನ್ಸ್. ಓ, ಸಾರಿ ಸರ್, ಸಾರಿ. ಮಾತಾಡಿ ತುಂಬಾ ದಿವಸ ಆಗೋಯ್ತಲ್ಲ, ಹಾಗಾಗಿ ಗೊತ್ತಾಗ್ಲಿಲ್ಲ. ಹೇಗಿದ್ದೀರಾ ಸರ್? ಐ ಆಮ್ ಫೈನ್ ಸರ್. ಸಾರಿ ಸರ್, ನಿಮ್ಮ ಪರಿಸ್ಥಿತಿ ಕೇಳಿ ತುಂಬಾ ಬೇಜಾರಾಯ್ತು. ನಮ್ಮಂತ 100 ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ ನೀವು. ನಾವೆಲ್ಲ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ವಿ. ಇವಾಗ ನೀವು ಹೋಗ್ಲಿ ಬಿಡಿ ಸರ್. ಇವಾಗ ನನ್ನಿಂದ ಏನಾಗಬೇಕಾಗಿತ್ತು ಸರ್? ಸರ್, ಅದು ನನಗೊಂದು ಕೆಲಸ ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ ಸರ್. ಅಯ್ಯೋ ಸರ್, ಅಷ್ಟೇನಾ? ಸದ್ಯಕ್ಕೆ ನಮ್ಮ ಕಂಪ್ನಿಲಿ ಯಾವ ಕೆಲಸನೂ ಇಲ್ಲ. ಆದ್ರೆ ನಿಮ್ಗೆ ಅಭ್ಯಂತರ ಇಲ್ಲ ಅನ್ನೋದಾದ್ರೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರಿಗೆ ರೆಫರ್ ಮಾಡಲ ಸರ್? ವರ್ಕ್ ಮಾಡೋದಕ್ಕೆ ಇಲ್ಲದೆ ಅಂತ ಪರವಾಗಿಲ್ಲ, ಹೇಳಿ. ಸರಿ, ಆದರೆ ಅವರು ನಿಮ್ಮ ಅಂಡರಲ್ಲೇ ಕೆಲಸ ಮಾಡ್ತಾ ಇದ್ರು. ನಾ ಅವ್ರ ಜೊತೆ ಒಂದ್ಸಲ ಮಾತಾಡ್ತೀನಿ. ಒಂದ್ಸಲ ನೀವು ಅವ್ರಿಗೆ ಫೋನ್ ಮಾಡ್ಕೊಂಡು ಹೋಗಿ. ಫೋನ್ ನಂಬರ್ ತಗೊಳ್ಳಿ ಸರ್. ಸರಿ ಸರ್, ಕೊಡಿ ಸರ್. ಲಕ್ಷ್ಮಿ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಮಿಸಸ್ ರಾಘವ್. ಹೇಳಿ ಮಿಸ್ಟರ್ ರಾಘವ್. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಸರಿ, ಹೋಗಿ ಬನ್ನಿ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ನಾನು ಅದನ್ನೇ ಹೇಳ್ತಾ ಇರೋದು, ಹೋಗಿ ಬನ್ನಿ. ನಾನು ಹೇಳೋದು ನಿನಗೆ ಅರ್ಥನೇ ಆಗ್ತಿಲ್ಲ. ನನಗೆ ಲೇಟ್ ಆಗ್ತಿದೆ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹ್ಞೂನ್ರಿ, ಬೇಗ ಹೋಗಿ. ಇಲ್ಲ ಅಂದ್ರೆ ಮೀಟಿಂಗ್ ಅಟೆಂಡರ್ ಮಾಡೋದು ಲೇಟ್ ಆದ್ರೆ ಕಷ್ಟ ಆಗುತ್ತೆ. ಅಯ್ಯೋ ದೇವ್ರೆ. ಲಕ್ಷ್ಮಿ, ನನ್ನ ಮೊದಲನೇ ಸಂಬಳದಲ್ಲಿ ಫಸ್ಟ್ ನಿನ್ನ ಇಂಗ್ಲಿಷ್ ಕ್ಲಾಸಿಗೆ ಸೇರಿಸ್ತೀನಿ. ಅದು ಅಟೆಂಡರ್ ಅಲ್ಲ, ಅಟೆಂಡ್. ಅದೇ ಒಂದು ಬೂಸ್ಟ್ ಕೊಟ್ರೆ